ನಾನು ಇವತ್ತೇ ಫಸ್ಟ್ ಟೈಮ್ ಆಗ್ತಿರೋದು. ನಮ್ಮ ಮನೆದು ಇನ್ನೊಂದು ಫ್ಯಾಮಿಲಿ ಮೆಂಬರ್ ತೋರಿಸ್ತಿದೆಲ್ಲ ನಮ್ಮ ಮನೇಲೇ ಬಿಟ್ಟಿರೋದು. ನೋಡಿ ಇಡೀ ಕ್ಲಾಸ್ ಖಾಲಿ. ಎನ್ ಸಿ ಸಿದೆ ಒಂದು ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ಫುಲ್ ಓವರ್ ಆ್ಯಕ್ಟಿಂಗ್ ಗರ್ಲೀಸ್ ಅಂತ. ಹೆಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಅ ಡೇ ಇನ್ ಮೈ ಕಾಲೇಜ್. ಇದನ್ನು ಎಷ್ಟೊಂದು ದಿವಸದಿಂದ ಮಾಡಬೇಕು ಅಂತಿದ್ದೆ. ನಾನು ಕಾಲೇಜಲ್ಲಿ ಏನೇನು ಮಾಡ್ತೀನಿ, ನಾನು ಕಾಲೇಜ್ ಎಲ್ಲಿರೋದು, ಆಮೇಲೆ ಎವ್ರಿಥಿಂಗ್ ಇನ್ ಮೈ ಕಾಲೇಜ್ ಅಂತ. ಸೊ ಸುಮ್ಮನೆ ಇವತ್ತು ರ್ಯಾಂಡಮ್ ಆಗಿ ಚೆನ್ನಾಗಿ ರೆಡಿಯಾಗಿದ್ದೆ. ಮತ್ತು ನಮಗೆ ಮಂಡೇ ಮತ್ತು ಥರ್ಸ್ಡೇ ಮಾತ್ರ ಯೂನಿಫಾರ್ಮು. ಸೊ ಇವತ್ತು ಯೂನಿಫಾರ್ಮು ಹಾಕಿದ್ದೆ. ಇವತ್ತು ಥರ್ಸ್ಡೇ. ಸೊ ಸುಮ್ಮನೆ ಮಾಡೋಣ ಅಂತ ಅನಿಸ್ತು. ಸೊ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ. ಇವತ್ತು ಕಾಲೇಜಲ್ಲಿ ಏನೇನು ಮಾಡ್ತೀನಿ, ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ. ಇದು ನನ್ನ ಕಾಲೇಜ್ ಯೂನಿಫಾರ್ಮು. ಎಲ್ರದ್ದು ಸೇಮ್ ಇರುತ್ತೆ. ಹಾಂ, ಕಲರ್ ಡಿಫ್ರೆನ್ಸ್ ಇರುತ್ತೆ, ಮತ್ತು ಅದು ಕಮೆಂಟ್ ಮಾಡಬೇಡಿ. ಏನಂದರೆ ನಾನಿವಾಗ ಥರ್ಡ್ ಇಯರಲ್ಲಿ ಇರೋದು. ಆಮೇಲೆ ಈ ಟೈನ ನಾನು ಇವತ್ತೇ ಫಸ್ಟ್ ಟೈಮ್ ಆಗ್ತಿರೋದು. ಫಸ್ಟ್ ಇಯರಲ್ಲೂ ಹಾಕಿಲ್ಲ, ಸೆಕೆಂಡ್ ಇಯರಲ್ಲೂ ಹಾಕಿಲ್ಲ. ನಾನು ಇವತ್ತೇ ಈ ಟೈನ ಫಸ್ಟ್ ಟೈಮ್ ಆಗ್ತಾ ಇರೋದು ಆಫ್ಟರ್ ಮೈ ಸ್ಕೂಲ್ ಡೇಸ್. ಇವಾಗ ನಮಗೆ ಪ್ರಿನ್ಸಿಪಲ್ ಚೇಂಜ್ ಆಗಿದ್ದಾರೆ. ಸೊ ನ್ಯೂ ರೂಲ್ಸ್, ನ್ಯೂ ಪ್ರಿನ್ಸಿಪಲ್, ಅದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಮತ್ತು ನನಗೆ ಈ ಥರ ಕಟ್ಟಿರೋದೆಲ್ಲ ಇಷ್ಟ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ. ನಾನು ಯಾವಾಗಲೂ ತಿಂಡಿ ಜೊತೆ ಕಾಫಿ ಕುಡಿತೀನಿ. ತಿಂದ್ಬಿಟ್ಟು ಸಿಗ್ತೀನಿ. ನಮ್ಮಮ್ಮಂಗೆ ಇದನ್ನು ತೋರಿಸ್ಬೇಕಂತೆ. ನಮ್ಮ ಮನೇಲಿ ಬಿಟ್ಟಿರೋ ಹೂವು ನೋಡು ಎಷ್ಟು ಚೆನ್ನಾಗಿದೆ ಅಂತ ತೋರಿಸು ಅಂತ ಹೇಳ್ತಿದ್ದಾರೆ ನಮ್ಮಮ್ಮ. ನೋಡಿ ಗೈಸ್, ಇದೆಲ್ಲ ನಮ್ಮ ಮನೇಲೇ ಬಿಟ್ಟಿರೋದು. ಅಯ್ಯೋ ಹಾಂ, ಎಲ್ಲ ನಮ್ಮ ಮನೇಲೇ ಬಿಟ್ಟಿರೋದು. ಇದನ್ನು ಇವಾಗ ಪೂಜೆ ಮಾಡುವಾಗ ದೇವ್ರಿಗೆ ಇಡ್ತಾರೆ. ಮತ್ತು ನಮ್ಮ ಮನೆಯದು ಇನ್ನೊಂದು ಫ್ಯಾಮಿಲಿ ಮೆಂಬರ್ ತೋರಿಸ್ತೀನಿ, ಬನ್ನಿ ನಿಮಗೆ. ಏನೋ ಇದನ್ನು ನಾನು ಹಠ ಮಾಡಿ ತೊಗೊಂಡಿದ್ದು. ನನಗೆ ಬೇಕು ಅಂತ. ನಾವು ತಂದು ಒಂದು 6 months ಆಯಿತು ಅನಿಸುತ್ತೆ. 6 months ಕಡಿಮೆನೋ ನಂಗೆ ಗೊತ್ತಿಲ್ಲ. ಬಟ್ ಅದು ಇಷ್ಟ ಇರುವಾಗ ನಾವು ತಂದಿದ್ದು. ಅದ್ರ ಹೆಸರು ನಾನು ಧೀರಾ ಅಂತ ಇಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಹುಡುಗಿ, ಬಟ್ ನಾನು ಧೀರಾ ಅಂತ ಇಟ್ಟಿದ್ದೀನಿ. ಇನ್ನೊಂದೇನೋ ತೋರಿಸ್ತೀನಿ, ಬನ್ನಿ ನಿಮಗೆ. ನೋಡಿ, ಕಾಣಿಸ್ತಿದ್ಯಾ? ಪಾರಿವಾಳ ಮೊಟ್ಟೆ ಇಟ್ಟಿದೆ ಗಾಯ್ಸ್. ಈ ಪಾರಿವಾಳ ಯಾವಾಗಲೂ ನಮ್ಮ ಮನೆ ಹತ್ರನೇ ಬಂದು ಮೊಟ್ಟೆ ಇಡುತ್ತೆ. ಆ್ಯಕ್ಚುಲಿ 2 ಮೊಟ್ಟೆ ಇತ್ತು. ಇವಾಗ ಇನ್ನೊಂದು ಏನಾಗಿದೆಯೋ ಗೊತ್ತಿಲ್ಲ. ಇವಾಗ ಒಂದೇ ಮೊಟ್ಟೆ ಇದೆ. ಅದೇನಾರ ಹ್ಯಾಚ್ ಆದರೆ ನಿಮಗೆ ತೋರಿಸ್ತೀನಿ. ಬಾಯ್ ಗೈಸ್, ಇವಾಗ ನಾನು ಹೊರಟೆ. ಇವಾಗ ಮತ್ತೆ ನಾನು ಗಗನ್ನ ಪಿಕ್ ಮಾಡಿಕೊಂಡು ಹೋಗಬೇಕು. ಅವನ ಬೈಕ್ ಎಂತಕ್ಕೆ ತರ್ತಿಲ್ಲ ಅಂದರೆ ಅವನಿಗೆ ಕೇಳಿಲ್ಲ, ಎಂದಕ್ಕೆ ಬೈಕ್ ತರ್ತಿಲ್ಲ ಅಂತ. ಆಮೇಲೆ ಕೇಳ್ತೀನಿ. ಮತ್ತು ಅವನಿಗೆ ಇವತ್ತು ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ನೋಡೋಣ. ಇವಾಗ ನಾನು ಹೊರಟಿದ್ದೀನಿ. ಟೈಮ್ 8:42 3 ಏನೋ ಆಗಿರಬೇಕು. ಹೊರಟ್ಬಿಟ್ಟು ಅವನ್ನ ಪಿಕ್ ಮಾಡಿಕೊಂಡು ಬರೋಣ, ಹೋಗೋಣ. ನಾನು ಗಗನ್ನ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಅವನಿನ್ನ ಕೆಳಗೆ ಬಂದಿಲ್ಲ. ಇನ್ನೂ 2 ನಿಮಿಷ ವೆಯ್ಟ್ ಮಾಡುವಂತ ಅವ್ರ ಅಮ್ಮಗೆ ಹೇಳ್ಬಿಟ್ಟು ಕಳಿಸಿದ್ದಾನೆ. ಟೈಮ್ 9:05 ಆಯಿತು. ನಮಗೆ ಕ್ಲಾಸ್ ಇರೋದು 9:30ಗೆ. ಇನ್ನೂ ಬಂದಿಲ್ಲ. ಇಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಡೈಲಿ ಇದೆ ಗಾಯ್ಸ್ ನಮ್ಮದು. ಅಣ್ಣ ಬಂದರು ಗಾಯ್ಸ್. ಅಣ್ಣ ಬಂದ. ಹಂಗೆ ಅವ್ರ ಅಪ್ಪನೂ ಬಂದರು ಇಲ್ಲಿ. ಅವಾಗಲಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬರ್ತಿದ್ದಾರೆ. ನೋಡಿ ಗಾಯ್ಸ್, ಇದೆ ನಮ್ಮ ಕಾಲೇಜ್. ಟ್ರೈ ಮಾಡು ನಮ್ಮ ಚಾನಲ್ಗೆ. ಹಲೋ ಗಾಯ್ಸ್, ನಡಿಯ ಕ್ಲಾಸ್ ಟೈಮ್ ಆಯಿತು ಗಾಯ್ಸ್. ಆಮೇಲೆ ಸಿಗ್ತೀನಿ. ಬಾಯ್. 38ಗೆ ಬಂದಿದ್ದೀವಿ. ಮನಸ್ಸು ಬಿಟ್ಟಿಲ್ಲ ಗಾಯ್ಸ್. 6 ಗಂಟೆಗೆ ಮೆಸೇಜ್ ಹಾಕಿದ್ದ ಇವತ್ತು ತೇಜಸ್ವಿ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂತ.
ಇನ್ನೊಂದು ಫಸ್ಟ್ ಏನು ಕ್ಲಾಸ್ ಅಂದ್ರೆ ಅಟೆಂಡೇ ಮಾಡಿಲ್ಲ ಕೇಳಿಸ್ಕೊ. ಇವ್ನು, ಬರೀ ಸುಳ್ಳೆ. ಕೇಳಿಸ್ಕೊ 8:45 ನಾನು ರೆಡಿ ಇದ್ದೆ ಅವೆಲ್ಲ ಕತೆ ಕೇಳ್ಬೇಡಿ. ಏಯ್ 8:45 ನಾನು ರೆಡಿ ಇದ್ದೆ, ಇನ್ನೂ ಅಡುಗೆ ಆಗಿರಲಿಲ್ಲ. ಅಡುಗೆ ಆಗೋಷ್ಟೊತ್ತಿಗೆ ನಾನು ಹೋಗಿ ತಿಂಡಿ ತಿನ್ಕೊಂಬಂದಿದ್ದೀನಿ. ಕತೆಗಳು ನಿಜವಾಗ್ಲು ಯಾವತ್ತು ಫಸ್ಟ್ ಕ್ಲಾಸ್ ಅಟೆಂಡೇ ಮಾಡಲ್ಲ ಇವನು. 38 ಶಾರ್ಪ್ 38 ಬಂದೆ. ಇವೆಲ್ಲ ಕೇಳಬೇಡಿ. ಗಗನ್ದು ಬೈಕ್ ಬಂದಿದೆ, ಇನ್ನು ಅವನು ಬೈಕ್ ಬಂದಿಲ್ಲ ಕಾಲೇಜ್ಗೆ ಗೈಸ್. ಯಾಕೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಟ್ಟಾನೇನು? ನೋಡಿ ಗೈಸ್, ಎಷ್ಟು ಕಂಜೂಸ್ ನನ್ನ ಮಗ ಇವನಂತೂ. ಯಪ್ಪ, ನೀವೇನಂತೀರ ಇದಕ್ಕೆ? ನಂಬರ್ ಪ್ಲೇಟ್ ಹಾಕ್ಸ್ಕೊಂಬಂದಿದ್ದಾನೆ ನೆನ್ನೆ. ಅಂದ್ರೂ ತಂದಿಲ್ಲ ಗಾಡಿನ. ನೆನ್ನೆ ಹಾಕ್ಸಿ ಯಾವಾಗ ತರ್ತೀರಾ? ಸರ್ಪ್ರೈಸ್. ಸರ್ಪ್ರೈಸ್ ಏನಿಲ್ಲ, ನಾಳೆ ತರ್ತಾನಂತೆ. ನಾವು ಇವಾಗ NCC ಮೀಟಿಂಗ್ ಹೋಗಿ ಬಂದ್ವಿ. ಅಷ್ಟರಲ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಗೈಸ್. ತಿನ್ಬಿಟ್ಟು ಬಿಟ್ಟಿದ್ದಾನೆ. ಒಂಚೂರು ವೆಯ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಅವನಿಗೆ ಜೀವನದಲ್ಲಿ. ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಕ್ರೂರಿ ಇರ್ತಾರೆ ನೋಡಿ. ಕ್ರೂರಿ ಪಾರ್ಟ್ 2 ಇದು, ತೇಜಸ್ವಿ. ಗೈಸ್, ಇವತ್ತು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ. ನಾನು ಇಬ್ಬರು ಫ್ರೆಂಡ್ಸ್ನ ಮೀಟ್ ಮಾಡಿಸ್ತೀನಿ, ಬನ್ನಿ ವ್ಲಾಗ್ ಮಾಡೇ ಅಂತ ಯಾವಾಗಲೂ ತಲೆ ತಿಂತಾರೆ, ಯಾವಾಗಲೂ ರೇಗಿಸ್ತಾನೆ ಇರ್ತಾರೆ ನನ್ನ ಕ್ಲಾಸಲ್ಲಿ. ನೋಡಿ ಇವರಿಬ್ರೆ ನಮ್ಮ ಹಿಂದೆನೇ ಕುತ್ಕೊತಾರೆ, ನಮ್ಮ ತಲೆ ತಿಂದು ಇರ್ತಾರೆ. ಇವನ ಹೆಸರು ಕೇತನ್, ಇವನ ಹೆಸರು ಹರೀಶ್. ಸ್ವಲ್ಪ ಹಾಯ್ ಅನ್ನಿ. ಇವ್ರು ಯಾವಾಗಲೂ ನನ್ನ ತಲೆ ತಿಂತಾನೆ ಇರ್ತಾರೆ. ಇವತ್ತು ಇನ್ನೊಬ್ಳು ನಮ್ಮ ಗ್ರೂಪಲ್ಲಿ ಇಂಚನ ಅಂತ ಇದ್ದಾಳೆ, ಅವಳು ಬಂದಿಲ್ಲ. ಅವಳಿಗೆ ಹುಷಾರಿಲ್ಲ ಅಂತ ಚಕ್ಕರ್ ಹಾಕ್ಬಿಟ್ಟಿದ್ದಾಳೆ. ನಾವಿಷ್ಟು ಜನ ಇದ್ದೀವಿ ಕ್ಲಾಸಲ್ಲಿ ನೋಡಿ, ಇಡೀ ಕ್ಲಾಸ್ ಖಾಲಿ. ನಾವು ಏನು ತಿಕ್ಕಿದ್ದೀವಿ ಅಂದರೆ, ನಮಗೆ ಡ್ರಾಮಾ ಪ್ರಾಕ್ಟೀಸ್ ಇದೆಯಾ ಇಲ್ವಾ ಅಂತಲೂ ಗೊತ್ತಿಲ್ಲ, ಅಂದರೂ ಇದ್ದೀವಿ. ಏನಂದರೆ ನಮಗೆ ಇವಾಗ ಡ್ರಾಮಾ ಪ್ರಾಕ್ಟೀಸ್ ಇಲ್ಲ, ನಾವು ಮನೆಗೆ ಹೋಗ್ತಾ ಇದ್ದೀವಿ. ವಾರದಲ್ಲಿ ಇವತ್ತೇ ನಾವು ಇಷ್ಟು ಬೇಗ ಮನೆಗೆ ಹೋಗ್ತಾ ಇರೋದಿಲ್ಲ ಅಂದರೆ 5:30ಗೆ ಹೋಗ್ತಾ ಇದ್ವಿ. ನಾನು ಜಾಸ್ತಿ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕ್ಲಾಸಸ್ಸಲ್ಲಿ ಏನು ರೆಕಾರ್ಡ್ ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಿಲ್ಲ. ಸೊ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನಾವು ಕಾಲೇಜಿಂದ ಬರುವಾಗ ಒಂದು ಪಿಕ್ ಸ್ಟಾಪ್ ಹಾಕೋಕ್ಕೆ ನಾನು ಓವರ್ ಆ್ಯಕ್ಟಿಂಗ್ ಗರ್ಲೀಸ್ ಅಂತಾರೆ. ನಾವು ಇವಾಗ ಸೂಪ್ ಕುಡಿಯೋಕ್ಕೆ ಬಂದಿದ್ದೀವಿ ನಮ್ಮ ಬೇಕರಿಯಲ್ಲಿ. ನಮ್ಮದು ಗೋ ಟು ಶಾಪ್ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ನಾನು ಇವಾಗ ಮನೆಗೆ ಬಂದೆ, ಟೈಮು 5:20 ಆಗಿದೆ. ಸೂಪ್ ಕುಡ್ಕೊಂಡು, ಆ್ಯಕ್ಚುಲಿ ನಾವು ಓಲಾ ಸರ್ವಿಸ್ ಸೆಂಟರ್ಗೆ ಹೋಗಿದ್ವಿ. ನನ್ನ ಗಾಡಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಅದನ್ನು ಸರ್ವಿಸ್ ಮಾಡಿಸೋಣ ಅಂತ ಹೋಗಿದ್ವಿ. ಆದರೆ ಅವರು ಏನೋ ಕಂಪ್ಲೇಂಟ್ ರೇಸ್ ಮಾಡಬೇಕು, ಇಲ್ಲಾಂದರೆ ತೊಗೊಳ್ಳಲ್ಲ, ಅದು ಇದು ಅಂತ ಏನೋ ಅಂದರು. ಆಮೇಲೆ ಇವತ್ತೇನೂ ಇರಲಿಲ್ಲ, ಕ್ಲಾಸಸ್ ಇತ್ತು. ಕ್ಲಾಸಸ್ಸಲ್ಲಿ ನನಗೆ ವ್ಲಾಗ್ ಮಾಡೋಕ್ಕೂ ಆಗಲ್ಲ, ಅಂದರೂ ಮಧ್ಯ ಸ್ವಲ್ಪ ಮಾಡಿದ್ದೀನಿ. ಅಂದರೆ ಕ್ಲಾಸಸ್ಸಲ್ಲಿ ಮಾಡಿಲ್ಲ, ಫ್ರೀ ಇದ್ದಾಗ ಅದು ಇದು ಮಾಡಿದ್ದೀನಿ. ಆಮೇಲೆ ನಮಗೆ NCC ಮೀಟಿಂಗ್ ಇತ್ತು, ಅಲ್ಲೂ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸರಿ ಹೋಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಅಲ್ಲಿ ವ್ಲಾಗ್ ಮಾಡಿಲ್ಲ. ನಿಮಗೆ NCCದೇ ಒಂದು ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ಫುಲ್ ಡೇ ನಾವು NCCಯಲ್ಲಿ ಏನೇನು ಮಾಡ್ತೀವಿ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಇನ್ನೇನಿಲ್ಲ ಅಷ್ಟೇ. ಸೊ ನಂಗೆ ಗೊತ್ತಿಲ್ಲ ಎಷ್ಟಾಗಿದೆ ವ್ಲಾಗ್, ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ, ಬಟ್ ಆದಷ್ಟು ಎಲ್ಲ ಸ್ವಲ್ಪ ಮಾಡಿದ್ದೀನಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟೇ ನಮ್ಮ ಕಾಲೇಜಲ್ಲಿ ಆಗೋದು. ಆ್ಯಂಡ್ ಫೆಸ್ಟ್ ಟೈಮಲ್ಲಿ ಅದು ಇದು ಎಲ್ಲ ಬೇರೆ ಥರ ಆಗುತ್ತೆ, ಅದಕ್ಕೆ ಬೇಕಾದ್ರೆ ಬೇರೆ ವ್ಲಾಗ್ ಮಾಡ್ತೀನಿ ಅಷ್ಟೇ ಗಾಯ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಸೂನ್.